ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಆ್ಯನಿವರ್ಸರಿ ಪ್ರಿಪ್ರೇಷನ್. ಸೊ ಆಮೇಲೆ ಆ್ಯನಿವರ್ಸರಿ ವ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ. ಇದರಲ್ಲೇ ಒಂದು ಸ್ವಲ್ಪ ಕ್ಲಿಪ್ಸ್ನ ಲಾಸ್ಟಲ್ಲಿ ಹಾಕಿರ್ತೀನಿ. ಆಮೇಲೆ ಇವತ್ತು ಒಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಅಕ್ಕನ ಸ್ಕ್ಯಾನಿಂಗ್ ಇತ್ತು. ಸೊ ಹಂಗಾಗಿ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಹಾಸ್ಪಿಟಲ್ಗೆ. ನನ್ನ ಕೈಗೆ ಏನಾಯ್ತುಪ್ಪ ಅಂದರೆ ಬಸ್ಸಲ್ಲಿ ಬರಬೇಕಾದ್ರೆ ಅಲ್ಲಿ ಕಿಟಕಿ ಪಕ್ಕ ಇರುತ್ತಲ್ವ. ಸೊ ಬಸ್ಸಲ್ಲಿ ನಾನು ಬಂದಿರೋದು ಇವತ್ತು. ಕಿಟಕಿ ಪಕ್ಕ ಅದು ಹಿಡ್ಕೊಂಡು ಎರ್ದೆ ಅದು ಪೂರ ಕೈಗೆ ಪರ್ಚಿದೆ. ಸೊ ಒಳಗಡೆ ತುಂಬ ಪೇನ್ ಇತ್ತು ನನಗೆ. ಹಂಗಾಗಿ ಸುಮ್ಮನೆ ಅದನ್ನು ತೋರಿಸ್ದೆ. ಅದು ಏನೋ ಗೊತ್ತಿಲ್ಲ, ಎಲ್ಲ ಬಸ್ಸಲ್ಲೂ ಈ ಕೆಳಗಡೆ ಫೋಲ್ಡ್ ಮಾಡಿರ್ತಾರೆ, ಅದು ಸ್ಟೀಲ್ದೇನಿರುತ್ತಲ್ವ ಅದು ಕಿಟಕಿ ಹತ್ರ. ಬಟ್ ಈ ಬಸ್ಸಲ್ಲಿ ಆ ಥರ ಇರಲಿಲ್ಲ. ನಮ್ಮ ಅಕ್ಕ ಸ್ಕ್ಯಾನಿಂಗ್ ಹೋದ್ಲು. ಹಂಗಾಗಿ ಇವನ್ನ ಎತ್ಕೊಂಡು ಓಡಾಡ್ತಿದ್ದೀನಿ. ಲಾಲಿಪಾಪ್ ತಿನ್ಕೊತ ಕೂತವನೆ. ಸೊ ಅವ್ರ ಅಮ್ಮನ ಕಡೆ ನೋಡಿ ಉಮ್ಮ ಉಮ್ಮ ಅಂತವನೆ. ಅದಕ್ಕೆ ಈ ಕಡೆ ತಿರುಗಿಸ್ಕೊಂಡು ವಿಡಿಯೋ ಚಾಲೂ ಮಾಡಿದ್ದೀನಿ. ಸೊ ನನ್ನ ಮಗನ ಯಾಕೆ ಕರ್ಕೊಂಬರಲಿಲ್ಲ ಅಂದರೆ ಅಲ್ಲಿ ಅವರೇ ನೋಡಿ, ಅಲ್ಲಿ ಕೂತವ್ರಿಗೆ ತೋರಿಸಿ ಅಲ್ಲಿ ಅಮ್ಮ ಅವಳೆ ಅಂತ ಹೇಳ್ತಾನೆ ನನಗೆ. ಎಲ್ಲ ಮಾತಾಡ್ತಾನೆ ಇವನು. ಸೊ ಇವಾಗ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದರು. ಸೊ ಬಸ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಯಾವ ಬಸ್ಸು ನಿಂದಿರ್ತಿಲ್ಲ, ಏನೂ ಇಲ್ಲ. ಈ ಥರ ರೋಡಲ್ಲಿ ಎತ್ಕೊಂಡು ನಿಂತಿದ್ದೀವಿ. ಸೊ ಅಲ್ಲಿ ಯಾರೋ ಆರ್ಚಿಡ್ ಮಾಲ್ ಹತ್ರ ಅಲ್ಲಿ ಹಿಂದ್ಗಡೆ ಯಾರೋ ರೀಲ್ಸ್ ಮಾಡ್ತಿದ್ರು. ಸೊ ಅದನ್ನು ನೋಡ್ಕೊತ ನಿಂತಿದ್ದೆ. ಅದಾದಮೇಲೆ ಒಂದು ಬಸ್ ಸ್ಟಾಪ್ ಆಯಿತು. ಹಂಗಾಗಿ ಇವಾಗ ಹೊರಟಿದ್ದೀವಿ, ಮಾರ್ಕೆಟ್ಗೆ ಹೊರಟಿದ್ದೀವಿ. ಸೊ ಆಗಲೇ ಹೇಳಿದೆ ನಾನು, ನನ್ನ ಮಗನ ಯಾಕೆ ಕರ್ಕೊಂಬಂದಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಸ್ಕ್ಯಾನಿಂಗಿಗೆ ಹೋದರೆ ಇಬ್ಬರೂ ನನಗೆ ಹಿಡ್ಕೊಂಡೋದಕ್ಕಾಗಲ್ಲ. ಹಂಗಾಗಿ ನಾನು ನನ್ನ ಮಗನ್ನೇ ಕರ್ಕೊಂಬರಲಿಲ್ಲ. ಅವ್ನು ಹೇಗೋ ಮನೇಲಿ ಇರ್ತಾನಲ್ಲ ಬಿಟ್ಟು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಸೊ ಇವಾಗ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಹೋಟೆಲಲ್ಲಿ ಊಟ ಮಾಡಿಕೊಂಡು ಅವರು ಬಸ್ಗೆ ಹೋದರು. ನಾವು ಆಮೇಲೆ ನಮ್ಮ ಮನೆಯವ್ರು ಬಂದರು. ಸೊ ನಮ್ಮ ಆ್ಯನಿವರ್ಸರಿದು ವ್ಲಾಗ್ ಅಂದಮೇಲೆ ನಮ್ಮದು ಏನು ಪ್ರಿಪ್ರೇಷನ್ ತೋರಿಸ್ಬೇಕಲ್ವ. ಸೊ ಹಂಗಾಗಿ ನಾವು ಈ ಕಡೆ ಬಂದ್ವಿ. ಸೊ ಫಸ್ಟ್ಗೆ ಫೋನ್ ತೊಗೊಂಡಿದ್ದೀವಿ. ಸೊ ಫೋನ್ ಏನಕ್ಕೆ ತೊಗೊಂಡ್ವಿ ಅಂದರೆ, ಸೊ ನನ್ನ ಹತ್ರ ಆಲ್ರೆಡಿ ಒಂದು ಫೋನ್ ಇತ್ತು. ಬಟ್ ಕ್ಯಾಮ್ರಾ ಕ್ವಾಲಿಟಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಫೋನ್ ಇರಲಿ, ನಮ್ಮ ಮನೆಯವ್ರ ಹತ್ರ ಅದು ಒಂದಿತ್ತು, ಸ್ಟ್ರಕ್ ಆಗಿತ್ತು ಅಂತ ಹೇಳ್ಬಿಟ್ಟು ನ್ಯೂ ಫೋನ್ ತೊಗೊಂಡ್ರು. ಹಾಗೆ ನನಗೂ ಯೂಸ್ ಆಗುತ್ತಲ್ವ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದ್ರೆ ಅಂತ ಹೇಳ್ಬಿಟ್ಟು ಇಬ್ಬರು ಓಕೆ ಮಾಡಿ ಫೋನ್ನ ತೊಗೊಂಡ್ವಿ. ಸೊ ಅವ್ರು ನನ್ನ ಕೈಯಿಂದನೇ ಫೋನ್ನ ಓಪನ್ ಮಾಡಿಸಿದ್ದು. ಸೊ ಹಂಗಂತ ನನಗೇನು ಕೊಡಿಸಿಲ್ಲ, ಇಬ್ಬರದ್ದು ಅದು ಫೋನು, ಇಬ್ಬರು ಯೂಸ್ ಮಾಡ್ತೀವಿ. ಸೊ ಯಾವ ಫೋನು ಏನು ಅಂದರೆ, ಸೊ ವಿವೋ Y31 ಫೋನ್ನ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಡೆಕೋರೇಷನ್ಸ್ ಐಟಮ್ಸ್ ತೊಗೊಳೋದಿತ್ತು, ತೊಗೊಂಡ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಏನಾದರೂ ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು ಗಿಫ್ಟ್ ತೊಗೊಂಡೆ. ಸೊ ಆ ಗಿಫ್ಟ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ. ಸೊ ಇವಾಗ ಸೊ ನನ್ನ ಮಗ ನೋಡ್ರಿ, ನಮ್ಮ ಅಕ್ಕ ನೀವು ಶ್ಯಾಂಡಲ್ ಇಸ್ಕೊಟ್ರು ನನ್ನ ಮಗನಿಗೆ. ಅದನ್ನು ತಂದೆ ತಡನೇ ಇಲ್ಲ, ಹಾಕ್ಕೊಂಡು ಯಾವ ಥರ ಓಡಾಡ್ತವ್ನು ನೋಡಿ. ಸೊ ಅದು ಹಾಕು ಅಂತ ಕೂತಿದ್ದ. ಸೊ ಹಂಗಾಗಿ ಹಾಕಿದ್ದೆ, ಓಡಾಡ್ತವನೆ ಅದನ್ನು ಹಾಕ್ಕೊಂಡು. ಸೊ ಇವತ್ತು ಮೊಹರಂ ಲಾಸ್ಟ್ ಡೇ. ಸೊ ಹಂಗಾಗಿ ಅಲ್ಲೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ರೆಡಿಯಾಗಿ. ನಾನು, ನನ್ನ ಮಗ, ಆಮೇಲೆ ನನ್ನ ಫ್ರೆಂಡ್ ಮಗ, ಇನ್ನೊಂದು ಮಗ ಐತೆ ತೋರಿಸ್ತೀನಿ ರೀ. ಇಲ್ಲ ಅವನೇ ನೋಡಿ ಬಾಜು ವೈಟ್ ಶರ್ಟ್. ಸೊ ಅವರಿಬ್ಬರು, ಸೊ ಇವನು ಇವಾಗ 7 ಮಂತ್ 8 ಮಂತ್ ಅದಾನೆ. ಸೊ ಇವನೊಬ್ಬ ಸ್ಮಾರ್ಟಿ ಬಾಯ್ ಇವನು. ಆಮೇಲೆ ಇಷ್ಟು ಜನ ನಾವು ಮೊಹರಂಗೆ ಬಂದ್ವಿ. ಸೊ ನಮ್ಮೂರಲ್ಲಿ ಸ್ಪೆಷಲ್ ಅಂತ ಏನಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾರೆ. ಎಲ್ಲ ಒಂದೊಂದು ಕಡೆ ಎಲ್ಲ ಏನು ಹೆಜ್ಜೆ ಹಾಕೋದು ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಏನು ಮಾಡೋದಿಲ್ಲ, ಸುಮ್ಮನೆ
ದೇವ್ರು ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಂಡು ಹೊರಟಿದ್ವಿ. ಸೊ ಇವರಿಬ್ಬರನ್ನ ನೋಡಿ, ಸೊ ಇವನ ಹೆಸ್ರು ಮಣಿ ಅಂತ, ಮಣಿಕಂಠ್ ಅಂತ ಹೇಳ್ಬಿಟ್ಟು, ಸೊ ನಾವು ಮಣಿ ಅಂತ ಕರಿತೀವಿ. ಅವ್ನು ಹುಟ್ಟಿ ಒಂದು 7 ಮಂತಿಗೆ ನನ್ನ ಮಗ ಹುಟ್ಟಿದ್ದು. ಸೊ ಇಬ್ಬರೂ ನೋಡಿದ್ರೆ ವಾರಕ್ಕೆ ಕಾಣಿಸ್ತಾರೆ, ಇಬ್ಬರು ಹೈಟ್ ಎಲ್ಲ ಸೇಮೇ ಇದೆ. ಸೊ ಇವಾಗ ದೇವ್ರು ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಕಡೆ ಎಷ್ಟು ಸಿಂಪಲ್ ಆಗಿ ಆಗುತ್ತೆ. ಸೊ ಹೆಂಗೆ ಅನ್ನಿಸ್ತು ನಮ್ಮ ಕಡೆ ಎಲ್ಲ ಆಮೇಲೆ ನಿಮ್ಮ ಕಡೆ ಎಲ್ಲ ಮೊಹರಂ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಮೊಹರಂ ಬಗ್ಗೆ ಅಷ್ಟೊಂದೇನು ನಾಲೆಡ್ಜ್ ಇಲ್ಲ. ಸೊ ಯಾವ ಥರ ಮಾಡ್ತಾರೆ ಅದು ಏನೂ ಗೊತ್ತಿಲ್ಲ ನನಗೆ. ಸೊ ನಮ್ಮ ಹತ್ರ ಈ ಥರ ಮಾಡಿದ್ದಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನಂಗೆ ತಿಳಿಸಿ, ಆಯಿತಾ? ಸೊ ನನ್ನ ಮಗ ನೋಡ್ರಿ ಹೆಂಗೆ ಕೂತವನೆ, ಅಳ್ತವನೆ. ಅಲ್ಲಿ ನಂಗೆ ನೋಡಿದ ತಕ್ಷಣ ಅಳ್ತಾನೆ. ನಾನು ಕಾಣಿಸ್ಲಿಲ್ಲ ಅಂದರೆ ಚೆನ್ನಾಗಿ ಇದು ಕೂತಿರ್ತಾನೆ, ನಾ ಕಾಣಿಸ್ಬಾರ್ದು ಅವನಿಗೆ ಅಷ್ಟೇ. ಸೊ ಇವಾಗೆಲ್ಲ ಆಯಿತು. ಸೊ ನೆಕ್ಸ್ಟು ಮನೆಗೆ ಹೋಗೋದು. ಸೊ ಇದು ಮಧ್ಯಾಹ್ನ ವೀಡಿಯೋನ ಕಂಟಿನ್ಯೂ ಮಾಡಿದೆ ನಾನು ನೆಕ್ಸ್ಟ್ ಡೇ. ಸೊ ಮಾರ್ನಿಂಗ್ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು. ಇವಾಗ ಬಂದಿದ್ದೀನಿ. ಟೈಮ್ ಇವಾಗ 2 ಗಂಟೆ ಅಲ್ಲ 3 ಗಂಟೆ ಆಗಿದೆ. ಸೊ ನಾನು ಅಲ್ಲಿಂದ 2 ಗಂಟೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋ ಟೈಮ್ ಆಗೋಯಿತು. ನಂಗೆ ಯಾಕೋ ಇವತ್ತು ಟೀ ಕುಡಿಬೇಕು ಅಂತ ತುಂಬ ಅನ್ನಿಸ್ತಿತ್ತು ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಿದ್ದೀನಿ. ಸೊ ಟೀ ಕುಡಿದು ಇವತ್ತು ಏನು ಎತ್ತ ಎಲ್ಲ ಸ್ಟಾರ್ಟ್ ಮಾಡೋಣ. ಇವತ್ತು ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ. ನಿನ್ನೆ ಪ್ರಿಪ್ರೇಷನ್ದಿತ್ತು. ಸೊ ಇವತ್ತು ಆ್ಯನಿವರ್ಸರಿ. ಮಾರ್ನಿಂಗಿಂದ ಮನೇಲಿ ಇರಲಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು. ನಮ್ಮ ಮನೆಯವರು ಹೋಗಿದ್ರು, ಅವ್ರವ್ರ ಕೆಲ್ಸಕ್ಕೆ ಎಲ್ಲ ಹೋಗಿದ್ವಿ. ಇವಾಗ ಸಂಜೆ ಮೀಟ್ ಆಗ್ತಿದ್ದೀವಿ. ಲೆಟ್ಸ್ ಏನಾದರೂ ಮಾಡೋಣ. ಸೊ ಇವಾಗ ಚಪಾತಿ ಮಾಡ್ತಿದ್ದೆ. ಸೊ ಆವಾಗಲೇ ಚಹಾ ಕುಡ್ಕೊಂಡು ಆಮೇಲೆ ಜಾಮೂನದು ಮಾಡೋದಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಜಾಮೂನ್ದು ವೀಡಿಯೋ ತುಂಬ ಹಾಕಿದ್ದೀನಿ ನಾನು. ಇದು ಬೇರೆ ಸ್ಪೆಷಲ್, ಸ್ವಲ್ಪ ಬೆಲ್ಲದ ಜಾಮೂನ್ ಥರ, ಇದು ಬೆಲ್ಲ ಹಾಕಿ ಮಾಡಿರೋದು. ಸೊ ಜಾಮೂನು ಆಮೇಲೆ ಬೆಲ್ಲದ ಪೇಡ ಮಾಡಿದ್ದೀವಿ. ಸೊ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಈ ಮೇಡಮ್ ಅವ್ರು ಬಂದವ್ರೆ. ಸೊ ಇವಾಗ ಬೇಗ ಇದಿಷ್ಟನ್ನು ಮುಗಿಸ್ಕೊಬೇಕು. ಇನ್ನೂ ಟೈಮ್ ಎಷ್ಟು 8:30 ಏನೋ ಆಗಿದೆ ನೋಡಿ. ಟೈಮ್ ನೋಡಿ 8:30 ಆಗಿದೆ. ಸೊ ಇಷ್ಟೊತ್ತು ಇನ್ನೂ ಕೆಲಸನೇ ಆಗಿಲ್ಲ ನಂದು, ಏನೂ ಕೂಡ ಆಗಿಲ್ಲ. ಇನ್ನೂ ಅಡುಗೆ ಮಾಡೋದ್ರಲ್ಲೇ ಇದ್ದೀವಿ. ಮಧ್ಯಾಹ್ನದಿಂದ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಹೋಗಿ ಬೇಗ ತೊಗೊಂಡು ಬನ್ನಿ ಮಾಡೋಣ ಅಡುಗೆ ಅಂತ ಹೇಳ್ಬಿಟ್ಟು. ಅಮ್ಮ ಬರ್ತೀನಿ ಅಂದಿದ್ರು. ಸೊ ಹಂಗಾಗಿ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಏನೂ ತಂದೇ ಕೊಟ್ಟಿರಲಿಲ್ಲ. ಹಾಗಾಗಿ ಲೇಟ್ ಆಗೋಯಿತು. ಅದರಲ್ಲೇ ಲೈಟ್ ಬೇರೆ ಇಲ್ಲ ನಮ್ಮ ಮನೇಲಿ. ಈಗ ಸಂಜೆ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಡೈಲಿ ಲೈಟ್ಸ್ ತೆಗಿತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಮಳೆ ಇಲ್ಲ ಏನಿಲ್ಲ ಅಂದರೂ ಕೂಡ ಲೈಟ್ ತೆಗಿತಾ ಇದ್ದಾರೆ. ಇವಾಗ ಬೇಗ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ. ಸೊ ಇವಾಗ ಎಲ್ಲ ರೆಡಿ ಆಗಿದೆ ನೋಡಿ. ಸೊ ಈ ಥರ ಅಷ್ಟೇ ಸಿಂಪಲ್ಲಾಗಿ. ಇದು ನಾನು ಮನೆಯವ್ರು ತಂದಿರೋದು. ಇದು ಆಗಲೇ ತೋರಿಸಿದ್ನಲ್ವ, ಸೊ ಅವ್ರು ತಂದಿರೋದು. ಸೊ ನನ್ನ ಮಗ ನೋಡಿ ರೆಡಿ ಆಗವನೆ. ನಮ್ಮ ಹಸ್ಬೆಂಡು ರೆಡಿ ಆಗವ್ರೆ, ಅವ್ರಿನ್ನೂ ಬಲೂನ್ ಕಟ್ತವ್ರೆ, ನಾನು ರೆಡಿಯಾಗಿದ್ದೀನಿ. ಸೊ ಇವಾಗ ಕೇಕ್ ಕಟ್ ಮಾಡೋದಷ್ಟೇ. ಸೊ ಇವತ್ತು ಅಷ್ಟೇ ಸಿಂಪಲ್ಲಾಗಿ ಕ್ಯೂಟಾಗಿ ಸೆಲೆಬ್ರೇಷನ್ನ ಮಾಡ್ಕೊತಾ ಇದ್ದೀವಿ. ಸೊ
ಅಷ್ಟೇ ನಾನೇನು ಸ್ಯಾರಿ ಅದು ಏನೋ ಹಾಕ್ಕೊಂಡಿಲ್ಲ. ಟೈಮ್ ಆಗೋಯ್ತು ಏನಕ್ಕೆ ಅವೆಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿಲ್ಲ. ಸೊ ಯಾವ ಥರ ಆಗಿದೆ ಇದು ನನ್ನ ಪ್ಲ್ಯಾನ್. ಇದೇನು ಫುಲ್ ಡೆಕೋರೇಷನ್ ನನ್ನ ಪ್ಲ್ಯಾನು. ಈ ಥರನೇ ಇರುತ್ತೆ ನನ್ನ ಪ್ಲ್ಯಾನು, ಸಿಂಪಲ್ಲಾಗಿ ಕ್ಯೂಟಾಗಿ. ಸೊ ಅಷ್ಟೇ. ಬಲೂನ್ಸ್ ಎಲ್ಲ ತಂದಿದ್ದೆ ನಾನು ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ನನಗೆ. ಬೇಗ ಅಡುಗೆ ಆಗಿದ್ದರೆ ಒಂಥರ ಸ್ಪೆಷಲ್ ಏನೇನೋ ಮಾಡೋಣ ಅಂದ್ಕೊಂಡೆ. ಬಟ್ ಅದು ಏನೇನೋ ಆಗೋಯ್ತು. ಸೊ ಅಮ್ಮ ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ, ಪಪ್ಪ ಬಂದಿಲ್ಲ. ಸೊ ಲೈಟ್ ಇಲ್ಲ ನಮ್ಮ ಕಡೆ. ಲೈಟ್ ಇದ್ದಿದ್ರೆ ಫೋಟೋಸು ಆಮೇಲೆ ಎಲ್ಲ ಚೆಂದ ಇರ್ತಿತ್ತು. ಲೈಟ್ಗೋಸ್ಕರ ಎಷ್ಟೊತ್ತು ವೇಟ್ ಮಾಡಿದ್ವಿ, ಬಟ್ ಲೈಟ್ ಇರಲಿಲ್ಲ. ಹಂಗಾಗಿ ಟಾರ್ಚ್ ಇಟ್ಕೊಂಡು ಮಾಡಿರೋದು ಇದು ಸೆಲೆಬ್ರೇಷನ್. ಸೊ ಇವತ್ತಿಗೆ ನಾವು ಮದುವೆ ಆಗಿ 3 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವಾಗ 4ನೇ ವರ್ಷಕ್ಕೆ ಕಾಲಿಡ್ತಿದ್ದೀವಿ. ಸೊ ಎಲ್ಲರ ಜೀವನದಲ್ಲೂ ಏರುಪೇರುಗಳು ಇದ್ದೇ ಇರುತ್ತೆ. ಯಾರ ಮನೇಲಿ ಇರಲ್ಲ ಹೇಳಿ, ಎಲ್ಲರದ್ದು ಅಷ್ಟೇ. ಸೊ ಹೊಂದ್ಕೊಂಡು ಹೋಗೋದ್ರಲ್ಲಿ ಇದೆ ಜೀವನ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.